ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಅಕ್ಕಿಯಿಂದ ಅಥವಾ ರೇಷನ್ ಅಕ್ಕಿಯಿಂದ ನಾವು ಈ ರೀತಿ ಬೇಕರಿಯಲ್ಲಿ ಸಿಗ್ತಕ್ಕಂಥ 2 ರೀತಿಯ ಕಲರಲ್ಲಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ಮನೆಯಲ್ಲೇ ಯಾವ ರೀತಿ ಅದು ಕೇವಲ 10 ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಕೂಡ ಮಾಡ್ಕೊಳ್ಬೋದು. ಬಾಯಲ್ಲಿಟ್ಟರೆ ಕರಗುವಂಥ 2 ರೀತಿಯ ಕಲರಲ್ಲಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಕೇವಲ 1 ಸ್ಪೂನ್ ತುಪ್ಪ ಇದ್ದರೆ ಸಾಕು. 1 ಕಪ್ ಆಗುವಷ್ಟು ಅಕ್ಕಿ ಹಾಗೆ 1 ಸ್ಪೂನ್ ತುಪ್ಪ ಇದ್ದರೆ ಈ ರೀತಿ ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ಬೇಕ್ರಿ ರೀತಿಯ ಸ್ವೀಟ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ, ಅಥವಾ ಸೊಸೈಟಿ ಅಕ್ಕಿ ಅಥವಾ ರಾ ರೈಸ್ ಇದೇ ಬೇಕು ಅಂತಲ್ಲ. ನೀವು ಮನೆಯಲ್ಲಿ ಯಾವ ಅಕ್ಕಿನ ಬಳಸ್ತೀರಿ ಅದೇ ಒಂದು ಅಕ್ಕಿನ 1 ಕಪ್ ಆಗುವಷ್ಟು ತೊಗೊಳ್ಳಿ. ಇವಾಗ ಇದನ್ನು ಒಂದ್ಸರಿ ತೊಳ್ಕೊಳ್ತಿದ್ದೀನಿ, ಯಾಕಂದರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಡಸ್ಟ್ ಇರುತ್ತೆ, ಹಾಗಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಅಕ್ಕಿನ ಬಳಸ್ಕೊಳ್ಬೋದು. ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತಲೇ ಇಲ್ಲ, ನೀವು ಮನೆಯಲ್ಲಿ ಯಾವುದು ರೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಿ ಅದೇ ಅಕ್ಕಿನ ಬಳಸ್ಕೊಳ್ಳಿ. ಒಂದ್ಸರಿ ತೊಳೆದು ಈ ರೀತಿ ಹುರ್ಕೊಳ್ತಾ ಬನ್ನಿ. ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಅಕ್ಕಿ ಪಳ್ಳಾಗೋ ರೀತಿಯಲ್ಲಿ ಹುರ್ಕೊಳ್ಬೇಕು. ತೊಳೆದ ತಕ್ಷಣ ನಾವು ಹುರ್ಕೊಳ್ಬೋದು, ನೀರೆಲ್ಲ ಆವಿಯಾಗಿ ಹೋಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಾಗ ತೊಂದರೆ ಇಲ್ಲ. ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು ಕಾಟನ್ ಬಟ್ಟೆಗೆ ಹಾಕಿ ಒರೆಸಿ ಆಮೇಲೆ ಹುರ್ಕೊಳ್ಬೋದು. ಇವಾಗ ನೋಡಿ ಹುರಿದಿಟ್ಕೊಂಡಿದ್ದೀನಿ, ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ನಾವು ಅಕ್ಕಿನ ಯಾವ ರೀತಿ ಹುರಿಬೇಕು ಅಂತಂದರೆ ನಮಗೆ ಗೊತ್ತಾಗುತ್ತೆ, ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಕಲರ್ ಚೇಂಜ್ ಆದರೆ ಸಾಕು, ತೀರಾ ಕೆಂಪಾಗೋವರೆಗೂ ಹುರ್ಕೊಳ್ಬಾರ್ದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ನೈಸಾಗಿ ಮಾಡ್ಕೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಮಾಡ್ಕೊಳ್ಳಿ. ಆದರೂ ಕೂಡ ತರಿಯಾಗಿತ್ತು ಅಂತಂದರೆ ಒಂದ್ಸರಿ ಸಾಣಿಸ್ಕೊಂಡು ಅಥವಾ ಜರಡಿ ಹಿಡ್ಕೊಂಡು ಇಟ್ಕೊಂಡು ಬಿಡೋಣ. ಈ ಸೈಡಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ. ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹಾಲನ್ನ ನಾವು ಬಿಸಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಹಾಲು ಬಿಸಿಯಾಗಿದ್ದಾಗಿದೆ. ಈ ಒಂದು ಬಿಸಿಯಾಗಿರ್ತಕ್ಕಂಥ ಹಾಲಿಗೆ ಯಾವ ಕಪ್ಪಿಂದ ಹಾಲು ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಹಾಲಿನ ಪೌಡರ್ ಅಥವಾ ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಹಾಲೇನಾದರೂ ಗಟ್ಟಿಯಾಗಿತ್ತು ಅಂತಂದರೆ, ನೀವು ಹಾಲಿಗೆ ನೀರು ಸೇರಿಸಿಲ್ಲ ಅಂತಂದರೆ ಮಿಲ್ಕ್ ಪೌಡ್ರ್ ಅವಶ್ಯಕತೆ ಇರೋದಿಲ್ಲ. ಆದರೆ ನಾನಿಲ್ಲಿ ಹಾಲಿಗೆ ನೀರು ಸೇರಿಸಿ ಕಾಯಿಸಿ ಇಟ್ಟಿದ್ದೆ, ಹಾಗಾಗಿ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ, ಗಟ್ಟಿಯಾಗಿರ್ತಕ್ಕಂಥ ಹಾಲಿರಲಿ ಅನ್ನೋದಕ್ಕೋಸ್ಕರ. ಇವಾಗ ನೋಡಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1/4 ಕಪ್ ಆಗುವಷ್ಟಾದ್ರೂ ಸಕ್ಕರೆ ಸೇರಿಸ್ಕೊಳ್ಳಿ. ಇಲ್ಲಿ ಈ ಸ್ವೀಟ್ನ ಅಕ್ಕಿಯಿಂದ ಮಾಡ್ತಿರೋದ್ರಿಂದ ಶುಗರ್ ಕಡಿಮೆ ಸಾಕಾಗುತ್ತೆ, ಹಾಗಾಗಿ ಶುಗರ್ನ ಅಥವಾ ಸ್ವೀಟ್ನ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಹಾಲಿನ ಪೌಡರ್ನೆಲ್ಲ ಕಲಕಿದ್ದಾಗಿದೆ. ಇವಾಗ ನೋಡಿ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಇಂಟ್ರೆಸ್ಟ್ ಇತ್ತು ಸೇರುತ್ತೆ ಅನ್ನೋದಾದರೂ ಅಂದರೆ 1-2 ಸ್ಪೂನ್ ಆದರೂ ಸೇರಿಸ್ಕೊಳ್ಬೋದು, ಅಥವಾ ಒಂದೇ 1 ಸ್ಪೂನ್ ಕೂಡ ಸಾಕಾಗುತ್ತೆ, ಇಷ್ಟೇ ಬೇಕು ಅಂತೇನಿಲ್ಲ. ಇವಾಗ ನೋಡಿ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡಾದಮೇಲೆ ನೀಟಾಗಿ ಕಲಿಸ್ತಾ ಬನ್ನಿ. ಹಾಕಿರ್ತಕ್ಕಂಥ ಸಕ್ಕರೆ ಹಾಗೆ ಹಾಲಿನ ಪೌಡ್ರ್ ಕಂಪ್ಲೀಟಾಗಿ ಹಾಲಿನ ಜೊತೆ ಹೊಂದ್ಕೊಳ್ಬೇಕು. ಇವಾಗ ನೋಡಿ ನಾವು ಏನು ಬೀಸಿ ಇಟ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡಿ ಜರಡಿ ಹಿಡಿದಿಟ್ಕೊಂಡಿರ್ತಕ್ಕಂಥ ಹುರಿದಿರ್ತಕ್ಕಂಥ ಅಕ್ಕಿ ಪೌಡ್ರನ್ನ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ನೀವು ಎಷ್ಟು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ರಿ ಅಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇವಾಗ ನೀಟಾಗಿ ಕಲಿಸ್ತಾ ಬನ್ನಿ. ಗಂಟುಗಳೇನಾದರೂ ಆಯಿತು ಅಂದರೆ ಪರವಾಗಿಲ್ಲ, ಈ ರೀತಿ ಕಲಿಸುವಾಗ ತನ್ನಿಂದ ತಾನೇ ಒಡ್ಕೊಳ್ಳುತ್ತೆ. ಆದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೆಡಿ ಮಾಡ್ತಾ ಬರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದಾಯಿತು ಅಂದರೆ ತಳೆಯ ಹಿಡಿಯುತ್ತೆ. ಒಂದು ಸ್ವಲ್ಪ ಈ ರೀತಿ ರೆಸಿಪಿಗಳನ್ನು ಮಾಡುವಾಗ ಗಟ್ಟಿಯಾಗಿರ್ತಕ್ಕಂಥ ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಅಥವಾ ದಪ್ಪವಾಗಿರ್ತಕ್ಕಂಥ ಪಾತ್ರೆನ ತೊಗೊಳ್ಳಿ. ನಾನ್ ಸ್ಟಿಕ್ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಗಟ್ಟಿ ಆಗೋವರೆಗೂ ಇದನ್ನು ಈ ರೀತಿ ಕೈ ಬಿಡ್ದ ಹಾಗೆ ಕಲಿಸ್ತಾ ಬರಬೇಕು. ಭಾಳ ಹೊತ್ತವರೆಗೇನು ಟೈಮ್ ತೊಗೊಳೋದಿಲ್ಲ. ಅಕ್ಕಿ ಹಿಟ್ಟನ್ನು ಸೇರಿಸಿದ ತಕ್ಷಣವೇ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬಂದಾಗ ಈ ರೀತಿ ಒಂದು ಗಟ್ಟಿ ಆಗ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತೆ. ಇವಾಗ ನೋಡಿ 1/4 ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಹೇಳ್ತಿದ್ದೀನಲ್ಲ, ಸ್ವೀಟಿಗೆ ಎಷ್ಟೇ ತುಪ್ಪ ಹಾಕಿದರೂ ಕಡಿಮೆ. ಆದರೆ ನಿಮಗೆ ಬೇಕು ಅಂದರೆ ತಿಂತೀವಿ ಅನ್ನೋದಾದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ತುಪ್ಪ ಇಲ್ಲದೆ ಕೂಡ ನಾವು ಸ್ವೀಟ್ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಕೇವಲ 1.5 ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪನ ಬಳಸ್ಕೊಂಡಿದ್ದೀನಿ, ಕಡಿಮೆ ತಿನ್ನೋದ್ರಿಂದ. ನೋಡಿ ಒಂದು ಸ್ವಲ್ಪನೂ ತಳ ಹಿಡಿದೇ ಇರೋ ರೀತಿಯಲ್ಲಿ ಈ ರೀತಿ ಸ್ಟ್ರಕ್ಚರಲ್ಲಿ ನಮಗೆ ಇವಾಗ ಸ್ವೀಟ್ ರೆಡಿಯಾಗಿದೆ. ಈ ಒಂದು ಸ್ವೀಟ್ನ ನಾನು 1/4 ಭಾಗಷ್ಟು ಮೊದಲು ತೆಗೆದಿಟ್ಕೊಳ್ತಿದ್ದೀನಿ. ಒಂದು ಪ್ಲೇಟಿಗೆ ಸ್ವಲ್ಪ
ತುಪ್ಪನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಪ್ಲೇಟ್ ಬೇಕು ಅಂತಂದರೆ ಪ್ಲೇಟಿಗೂ ಕೂಡ ಹಾಕ್ಕೊಳ್ಬೋದು, ಅಥವಾ ನಿಮ್ಮ ಕಡೆ ಏನಾದರೂ ಕೇಕ್ ಮೋಲ್ಡ್ ಇತ್ತು ಅಂತಂದರೆ ಅಥವಾ ಯಾವುದಾದ್ರೂ ಡಬ್ಬ ಇತ್ತು ಅಂದರೆ ಅದಕ್ಕೆ ಕೂಡ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅಪ್ಲೈ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ನೋಡಿ, ನಾನು ಮುಕ್ಕಾಲು ಭಾಗದಷ್ಟು ಈ ಒಂದು ರೆಡಿ ಮಾಡಿರ್ತಕ್ಕಂಥ ಸ್ವೀಟ್ ಕ್ವಾಂಟಿಟಿನ ನಾನು ತೆಗೆದಿಟ್ಕೊಳ್ತಿದ್ದೀನಿ. ಅಂದರೆ ಇಷ್ಟು ಹಿಟ್ಟನ್ನು ನಾನು ತೆಗೆದಿಟ್ಕೊಳ್ತಿದ್ದೀನಿ. ಮುಕ್ಕಾಲು ಭಾಗದಷ್ಟು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ 2 ರೀತಿಯ ಕಲರಲ್ಲಿ ಬರಲಿ ಅನ್ನೋದಕ್ಕೋಸ್ಕರ. ನಿಮ್ಗೆ 2 ರೀತಿ ಕಲರ್ ಬೇಡ ಅಂತಂದರೆ ಕಂಪ್ಲೀಟಾಗಿ ನೀವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಿಮಗೆ ಬೇಕಂದ ಸ್ಟ್ರಕ್ಚರಲ್ಲಿ ಕಟ್ ಮಾಡ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಒಂದು 1/4 ಭಾಗದಷ್ಟು ಹಿಟ್ಟನ್ನು ಅಥವಾ ಸ್ವೀಟ್ ರೆಸಿಪಿನ ಉಳಿಸ್ಕೊಂಡಿದ್ದೀನಿ. ನೋಡಿ, 1 ಸ್ಪೂನ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಈ ಹಾಲಿಗೆ ನೀವು ಬೇಕು ಅಂದರೆ ಕಾಫಿ ಪೌಡ್ರ್ ಸೇರಿಸ್ಕೊಳ್ಬೋದು ಅಥವಾ ಕೋಕೋ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಫುಡ್ ಕಲರ್ ಸೇರಿಸ್ಕೊಳ್ತಿದ್ದೀನಿ. ನಿಮ್ಮಿಷ್ಟ, ನಿಮಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಳ್ಬೋದು. 1 ಸ್ಪೂನ್ ಹಾಲಿಗೆ ಈ ರೀತಿ ಫುಡ್ ಕಲರ್ ಹಾಕಿ ಸೇರಿಸ್ಕೊಂಡು ಇವಾಗ ಈ 1/4 ಭಾಗದಷ್ಟು ರೆಡಿ ಮಾಡಿರ್ತಕ್ಕಂಥ ಸ್ವೀಟಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಇದು ಕೇವಲ ಕಲರ್ಗೋಸ್ಕರ, ಅಂದರೆ ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಸ್ವೀಟು 2 ರೀತಿ ಕಲರ್ ಇರುತ್ತಲ್ಲ, ಹಾಗಾಗಿ ಈ ರೀತಿ ಮಾಡ್ಕೊಳ್ತಿದ್ದೀನಿ. ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಮತ್ತೆ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಹಾಲು ಹಾಕಿರ್ತೀವಲ್ಲ, ಹಸಿ ವಾಸನೆ ಹೋಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಒಂದು 1/4 ಭಾಗದಷ್ಟು ಸ್ವೀಟ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಇವಾಗ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಕಲರ್ ಇಷ್ಟ ಇಲ್ಲ ಅಂದರೆ ಇದೇ ರೀತಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಬೇಕಂದ ಸ್ಟ್ರಕ್ಚರಲ್ಲಿ ನೀವು ಸ್ವೀಟ್ನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಕಲರ್ಗೋಸ್ಕರ 2 ರೀತಿಯ ಕಲರಲ್ಲಿ ಇರ್ತಕ್ಕಂಥ ಸ್ವೀಟ್ ರೆಸಿಪಿ ಮಾಡ್ತಿರೋದ್ರಿಂದ ಕಲರ್ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ, 1/4 ಕಪ್ ಆಗುವಷ್ಟು ಅಥವಾ 1/4 ಭಾಗದಷ್ಟು ನಾನು ಸ್ವೀಟ್ನ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಮತ್ತೆ 1/4 ಭಾಗದಷ್ಟು ನಾನು ರೆಡಿ ಮಾಡಿರ್ತಕ್ಕಂಥ ಫುಡ್ ಕಲರ್ ಹಾಕಿ ರೆಡಿ ಮಾಡಿರ್ತಕ್ಕಂಥ ಒಂದು ಸ್ವೀಟ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಮೇಲ್ಗಡೆ ಒಂದು ಲೇಯರ್ ರೀತಿಯಲ್ಲಿ ಬರೋವರೆಗೂ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದನ್ನು ಜಾಸ್ತಿ ದಪ್ಪವಾಗಿ ತೊಗೊಳ್ತಿಲ್ಲ, ಜಸ್ಟ್ ಒಂದು ಸ್ವಲ್ಪ ಒಂದು ಲೇಯರಷ್ಟು ಬಂದರೆ ಸಾಕು. ಹಾಗಾಗಿ ವೈಟ್ ಕಲರಲ್ಲಿ ಇರ್ತಕ್ಕಂಥದ್ದನ್ನೇ ಜಾಸ್ತಿ ದಪ್ಪವಾಗಿ ತೊಗೊಂಡಿದ್ದೀನಿ. ನಿಮಗೆ ಯಾವ ರೀತಿ 2 ಸಮಭಾಗದಲ್ಲಿ ಬೇಕು ಅಂದರೆ 2 ನೀವು ಸಮಭಾಗದಲ್ಲಿ ಹಿಟ್ಟನ್ನು ತೊಗೊಂಡು ಒಂದಕ್ಕೆ ಕಲರ್ ಹಾಕಿ ಇನ್ನೊಂದಕ್ಕೆ ವೈಟಲ್ಲಿ ಇಟ್ಕೊಳ್ಬೋದು. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಈ ಸ್ವೀಟ್ ಮಾಡಲಿಕ್ಕೆ ನಾವು ಅಕ್ಕಿನ ಬಳಸಿರೋದ್ರಿಂದ ಯಾವುದೇ ರೀತಿಯ ಬೇಗ ಗಟ್ಟಿಯಾಗುತ್ತೆ ಅನ್ನೋ ಒಂದು ಟೆನ್ಷನ್ ಬೇಡ. ತುಂಬಾ ಸರಳವಾಗಿ ಮಾಡ್ಕೊಳ್ಬೋದು, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈಗ ರೆಡಿ ಮಾಡಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ. ಡ್ರೈ ಫ್ರೂಟ್ಸ್ ಬಂದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಸ್ಪೂನ್ ಅಥವಾ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂಡುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಬೇಕ್ರಿ ಸ್ಟೈಲಲ್ಲಿರ್ತಕ್ಕಂಥ ಒಂದು ಅಕ್ಕಿಯಿಂದ ಮಾಡಿರ್ತಕ್ಕಂಥ ಸ್ವೀಟ್ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ನಾವು ಸೆಟ್ ಆಗಲಿಕ್ಕೆ ಬಿಟ್ಬಿಡೋಣ. ನೋಡಿ, ಒಂದು ಅರ್ಧ ಗಂಟೆ ಬಿಟ್ಟಿದ್ದಾಗಿದೆ. ನಾನು ಕೂಡ ಒಂದು ಅರ್ಧ ಗಂಟೆ ಬಿಟ್ಕೊಂಡಿದ್ದೆ. ಇವಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಕಂತ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಬೋದು, ಹೀಗೆ ಇರಬೇಕು ಅಂತೇನಿಲ್ಲ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ. ಒಂದು ಸ್ವಲ್ಪನೂ ಬ್ರೇಕ್ ಆಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಅಕ್ಕಿಯಿಂದ ಮಾಡಿರ್ತಕ್ಕಂಥ ಸ್ವೀಟ್ ಅಂತ ಅನಿಸೋದೇ ಇಲ್ಲ. ಇವಾಗ ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಪ್ಲೇಟಿಗೆ ಒಂದು ಸ್ವಲ್ಪ ಕೂಡ ಅಂಟೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿರುತ್ತೆ. ನೋಡಿ, ಎಷ್ಟು ಕರೆಕ್ಟಾದ ಸ್ಟ್ರಕ್ಚರಲ್ಲಿ ನಾವು ಅಕ್ಕಿಯಿಂದ ಮಾಡಿರ್ತಕ್ಕಂಥ ಸ್ವೀಟ್ ಅಂತ ಗೊತ್ತಾಗೋದೇ ಇಲ್ಲ. ಬೇಕ್ರಿಯಲ್ಲಿ ಕೂಡ ಇದೇ ರೀತಿಯಲ್ಲೇ ಇರುತ್ತೆ. ಹಾಗೆ ಟೇಸ್ಟ್ ಕೂಡ ನಾವು ಬೇಕ್ರಿಯಲ್ಲಿ ತರ್ತಕ್ಕಂಥ ಒಂದು ಸ್ವೀಟ್ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಕಲರ್ ಇಷ್ಟ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಅಂದರೆ ಯಾವುದೇ ರೀತಿಯ ಕಲರ್ ಹಾಕದೆ ವೈಟ್ ಕಲರಲ್ಲೇ ಕೂಡ ನೀವು ಮಾಡ್ಕೊಳ್ಬೋದು, ಅಥವಾ ಕೋಕೋ ಪೌಡ್ರ್ ಅಥವಾ ಕಾಫಿ ಪೌಡ್ರ್ ಕೂಡ ಬಳಸ್ಕೊಳ್ಬೋದು. ಪ್ರತಿಯೊಂದು ಕೂಡ ನೋಡಿ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಬಂದಿರುತ್ತೆ. ನಾನು ಇಲ್ಲಿ ಕಲರಿಂದು ಲೇಯರ್ ಏನಿದೆಯಲ್ಲ, ಸಿಂಗಲ್ ಅಂದರೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಈ ಒಂದು ಸ್ವೀಟ್ ರೆಸಿಪಿ ಮಾಡಲಿಕ್ಕೆ ತುಂಬಾ ಟೈಮ್ ಹಿಡಿಯೋದಿಲ್ಲ. ಅಕ್ಕಿನ ನಾವು ತೊಳ್ಕೊಂಡ ತಕ್ಷಣವೇ ಕೂಡ ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಸ್ವೀಟು. ಹಾಗೆ ನೋಡಿ, ಒಳಗಡೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. 2 ರೀತಿಯ ಕಲರಲ್ಲಿರ್ತಕ್ಕಂಥ ಬೇಕ್ರಿ ರೀತಿಯ ಸ್ವೀಟ್ ರೆಸಿಪಿ. 1 ಕಪ್ ಅಕ್ಕಿಯಿಂದ 1 ಸ್ಪೂನು ಅಥವಾ 2 ಸ್ಪೂನ್ ತುಪ್ಪ ಇದ್ದರೆ ಮನೇಲೇ ನಾವು ಮಕ್ಕಳಿಗೆ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಸ್ವೀಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.